ಟ್ರ್ಯಾಕ್ಟರ್ಗಳಿಗೆ ಆಲ್ಮೋಸ್ಟ್ ಅಲ್ಲಿ ಹಾಕೋದು ಡೀಸೆಲ್ಲು. ನೀವು ಹಂಗೆ ಹೊಂಗೆ ಎಣ್ಣೆ ಹಾಕಿದ್ರಿ, ಮತ್ತು ಹೊಂಗೆ ಎಣ್ಣೆ ಹಾಕಬೇಕು ಅಂತ ಯಾರು ಹೇಳಿದ್ದು ನಿಮ್ಗೆ? ನಾನು 2001ರಲ್ಲಿ ಕೃಷಿ ಮೇಳಕ್ಕೆ ಬೆಂಗಳೂರಿಗೆ ಹೋಗಿದ್ದೆ. ಹೆಬ್ಬಾಳದಲ್ಲಿ ಕೃಷಿ ಮೇಳ ಮಾಡ್ತಾಯಿದ್ರು. ಆವಾಗ ಅವ್ರೇನು ಮಾಡಿದರು, ಬಸ್ಸಿನ ಇಂಜನ್ಗೆ ಬಸ್ಸು ಇಂಜನ್ ಅಲ್ಲೊಂದು ಇಂಜನ್ ಇಟ್ಕೊಂಡು ಅದಕ್ಕೆ ಹಾಕ್ಕೊಂಡು ಇದು ಮಾಡ್ತಾಯಿದ್ರು. ಅವತ್ತಿನ ಕಾಲದಲ್ಲೇ ಬಯೋ ಡೀಸೆಲ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಆವಾಗ ಏನೋ ನನ್ನ ಮನಸ್ಸಿಗೆ ಬಂತು, ನಾನು ಅಲ್ಲಿಂದ ಬಂದು 2003ರಲ್ಲಿ ನಾವ್ಯಾಕೆ ಮಾಡಬಾರ್ದು ಅಂಥೇಳಿ 2000 ಇಸ್ವಿದ ಗಾಡಿ ನಾವು 2003ರಲ್ಲಿ ನಾನು ಯಾಕೆ ಮಾಡಬಾರ್ದು ಅಂಥೇಳಿ 5 ಲೀಟ್ರು ಡೀಸೆಲ್ಲು 1 ಲೀಟ್ರು ಹೊಂಗೆ ಎಣ್ಣೆ ಹಾಕ್ತೆ. ಆಮೇಲೆ ಏನಾಯಿತು, ಸ್ಮೋಕ್ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಆವಾಗ 6 ಲೀಟ್ರು ಮಾಡಿದೆ. ಹಿಂಗೆ ಮಾಡ್ಕೊಂಡು ಹೋಗಿ 10 ಲೀಟ್ರ್ ಮಾಡಿದೆ. 10 ಲೀಟ್ರ್ ಡೀಸೆಲ್ಲು 1 ಲೀಟ್ರ್ ಹೊಂಗೆ ಎಣ್ಣೆ. ಆವಾಗ ಕರೆಕ್ಟಾಗಿ ಆಯಿತು. ಅದೇ ಥರ ಮಾಡ್ತಾಯಿದ್ದೆ. ನನಗೆ ಒಳ್ಳೆ ಮೈಲೇಜ್ ಬರೋದು. ನಾನು ಬರೀ ಡೀಸೆಲ್ ಹಾಕಿದರೆ 1 ಗಂಟೆಗೆ 3.5 ಲೀಟ್ರ್ ತಗೊಳ್ಳೋದು. ಇದು ಹಾಕಿದರೆ 2.25 ಲೀಟ್ರು. ಇದು ಮಿಕ್ಸ್ ಮಾಡಿ ಹಾಕಿದರೆ 2.25 ಲೀಟ್ರ್ ಬತ್ತು. ಆಮೇಲೆ ಒಳ್ಳೆ ಕನ್ಸೆಷನ್ ಕೊಡೋಕ್ಕೆ ಶುರುವಾಯ್ತಲ್ಲ, ಆವಾಗಲಿಂದ ನಾವು ಹೊಂಗೆ ಎಣ್ಣೆ ಹಾಕೋಕ್ಕೆ ಶುರು ಮಾಡಿದ್ವು.